ಮನೆಯಲ್ಲಿ ಸಿರಿ ಸಂಪತ್ತು, ಆಯುರಾರೋಗ್ಯ, ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ 43 ವಾಸ್ತು ಸಲಹೆಗಳು. 1. ಸುಗಂಧಭರಿತ ಹೂಗಳನ್ನು ಮನೆಯಲ್ಲಿ ಇಡುವುದರಿಂದ ಉತ್ತಮ ಧನಾಕರ್ಷಣ ಶಕ್ತಿ ಉತ್ಪತ್ತಿಯಾಗುತ್ತದೆ. 2. ತಿಜೋರಿ ಇಡುವ ಕೋಣೆಗೆ ಕೆಂಪು ಬಣ್ಣದ ಪರದೆಯನ್ನು ಹಾಕಿರಬೇಕು. 3. ಅಡುಗೆ ಮನೆಯಲ್ಲಿ ಗಲೀಜು ಪಾತ್ರೆಗಳನ್ನು ತೊಳೆದು ನೀಟಾಗಿ ಜೋಡಿಸಿರಬೇಕು. ಇದರಿಂದ ಲಕ್ಷ್ಮಿಯ ಅನುಗ್ರಹವು ಪ್ರಾಪ್ತವಾಗುವುದು. 4. ಮನೆಯ ಮುಖ್ಯ ದ್ವಾರದ ಮೇಲೆ ಕಲಶ, ಸ್ವಸ್ತಿಕ್, ಲಕ್ಷ್ಮಿ ಇತ್ಯಾದಿ ಶುಭ ಚಿಹ್ನೆಗಳಿದ್ದರೆ ಒಳ್ಳೆಯದು. 5. ಮನೆಯಲ್ಲಿ ಪ್ರತಿಧ್ವನಿ ಬರುತ್ತಿದ್ದರೆ ದಾಂಪತ್ಯ ಸುಖಕ್ಕೆ ಅಡಚಣೆಯಾಗುತ್ತದೆ. 6. ಮುಖ್ಯ ದ್ವಾರದ ಮೇಲೆ ಪಕ್ಷಿಗಳ ಗುಂಪು, ಉಗ್ರರೂಪ, ಆಯುಧ ಚಿಹ್ನೆ ಇದ್ದಲ್ಲಿ ದೋಷಪ್ರದ. 7. ಪೂರ್ವ ಭಾಗದಲ್ಲಿ ಎತ್ತರವಾಗಿ ಜಗಲಿ ನಿರ್ಮಿಸಿದರೆ ಅಶುಭ ಫಲಗಳು ಉಂಟಾಗುತ್ತದೆ. 8. ಮಲಮೂತ್ರ ವಿಸರ್ಜಿಸುವ ಕೋಣೆಯನ್ನು ನೈಋತ್ಯ ಮತ್ತು ದಕ್ಷಿಣ ದಿಕ್ಕುಗಳ ಮಧ್ಯೆ ನಿರ್ಮಿಸಿದರೆ ಒಳ್ಳೆಯದು. 9. 4 ದಿಕ್ಕುಗಳಲ್ಲಿ ಬಾಗಿಲು ಇದ್ದರೆ ಸುಖ, ಸಂತೋಷ, ಧನಧಾನ್ಯ ಅಭಿವೃದ್ಧಿ ಆಗುವುದು. 10. ಮನೆಯ ಬಾಗಿಲು ಒಂದೇ ಇಡಬೇಕಾದಾಗ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಇಡಬಹುದು. 11. ಮನೆಯ ಬಾಗಿಲು ಉತ್ತರ ಈಶಾನ್ಯದಲ್ಲಿದ್ದರೆ ಆ ಮನೆಯಲ್ಲಿ ಧನಕನಕ ಅಷ್ಟೈಶ್ವರ್ಯಗಳು ಸಮೃದ್ಧಿಯಾಗಿರುತ್ತದೆ. 12. ಈಶಾನ್ಯ ದಿಕ್ಕಿನಲ್ಲಿರುವ ದೇವರ ಮನೆ ಐಶ್ವರ್ಯಾಭಿವೃದ್ಧಿ ಮತ್ತು ಸುಖ ಸಂತೋಷಗಳನ್ನು ಕೊಡುತ್ತದೆ. 13. ನಿಮ್ಮ ಮದುವೆಯ ಛಾಯಾಚಿತ್ರವನ್ನು ಕುಬೇರ ದಿಕ್ಕಿನಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಇಡಬೇಕು. 14. ನಿಮ್ಮ ದಕ್ಷತೆಯನ್ನು ಹೆಚ್ಚಿಸಲು ಪ್ರತಿದಿನ ಮಲಗುವ ಮೊದಲು ನಿಮ್ಮ ತಲೆಯ ಬಳಿ ನೀರು ತುಂಬಿದ ತಾಮ್ರದ ಪಾತ್ರೆಯನ್ನು ಇರಿಸಿ. ಇದು ನಿಮಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ. 15. ಕ್ಯಾಲೆಂಡರ್ ಅನ್ನು ಪೂರ್ವದಲ್ಲಿ ಇರಿಸುವುದರಿಂದ ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ. ಪೂರ್ವ ಸೂರ್ಯದೇವರ ದಿಕ್ಕು. ಇದು ವರ್ಷವಿಡೀ ನಿಮಗೆ ಶಕ್ತಿಯನ್ನು ನೀಡುತ್ತದೆ. 16. ಮನೆಯ ಎಲ್ಲಾ ಮೂಲೆಗಳಲ್ಲಿ ಸಾಕಷ್ಟು ಪ್ರಮಾಣದ ಬೆಳಕು ಇರಬೇಕು. ಎಲ್ಲಾ ಮೂಲೆಗಳನ್ನು ದೀಪಗಳು ಮತ್ತು ಮೇಣದ ಬತ್ತಿಗಳಿಂದ ಅಲಂಕರಿಸಬಹುದು. ಮೂಲೆಗಳಲ್ಲಿ ಯಾವುದೇ ರೀತಿಯ ಕೊಳಕು ಇರಬಾರದು ಎಂದು ಖಚಿತಪಡಿಸಿಕೊಳ್ಳಿ. 17. ಮನೆ ಕಟ್ಟುವಾಗ ಮನೆಯಲ್ಲಿ 3 ಬಾಗಿಲುಗಳು ಒಂದೇ ಸಾಲಿನಲ್ಲಿ ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. 18. ಮನೆಯ ಮುಖ್ಯ ಬಾಗಿಲನ್ನು ಎಂದಿಗೂ ಮನೆಯ ಮಧ್ಯದಲ್ಲಿಯೇ ಕಟ್ಟಬಾರದು. 19. ಮುಳ್ಳಿನ ಅಥವಾ ಹಾಲಿನಂಥ ಗಿಡಗಳನ್ನು, ಉದಾಹರಣೆಗೆ ಕಳ್ಳಿ ಮತ್ತು ಅಂಜೂರ, ಮನೆಯ ಯಾವುದೇ ಸ್ಥಳದಲ್ಲಿ ಎಂದಿಗೂ ನೆಡಬಾರದು. 20. ಮನೆಯ ಅಂಗಳದಲ್ಲಿ ಯಾವಾಗಲೂ ಪರಿಮಳಯುಕ್ತ ಹೂಗಳನ್ನು ಹೊಂದಿರುವ ಸಸ್ಯಗಳನ್ನು ನೆಡಬೇಕು. 21. ನೀವು ಗಣೇಶನ ವಿಗ್ರಹವನ್ನು ಅಥವಾ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ಮಾತೆಯ ವಿಗ್ರಹವನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇರಿಸಬಹುದು. 22. ಪ್ರವೇಶ ದ್ವಾರವನ್ನು ಮಾಡುವಾಗ ಅದರ ಉದ್ದವು 2 ಪಟ್ಟು ಅಗಲವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. 23. ಮನೆಯ ಮುಖ್ಯ ದ್ವಾರದ ಮುಂದೆ ಯಾವುದೇ ನೀರಿನ ಮೂಲವನ್ನು ಹೊಂದಿರುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. 24. ಮನೆಗೆ ಬಣ್ಣ ಹಚ್ಚುವಾಗ ಮನೆಯ ಕಿಟಕಿ, ಬಾಗಿಲುಗಳಿಗೆ ಕಪ್ಪು ಬಣ್ಣ ಹಚ್ಚಬಾರದು ಎಂಬುದನ್ನು ನೆನಪಿನಲ್ಲಿಡಿ. 25. ಗೋಡೆ, ಚಾವಣಿ ಅಥವಾ ಮನೆಯ ಯಾವುದೇ ಮೂಲೆಯು ಹಾನಿಗೊಳಗಾಗಬಾರದು. ಹಾಗಿದ್ದಲ್ಲಿ ಕೂಡಲೇ ಸರಿಪಡಿಸಿಕೊಳ್ಳಿ. 26. ಮನೆಯ ಮುಖ್ಯ ದ್ವಾರದ ಮುಂದೆ ದೇವಸ್ಥಾನ ಇರಬಾರದು. ವಾಸ್ತು ಪ್ರಕಾರ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. 26. ಗೃಹ ಪ್ರವೇಶದ ನಂತರ 3 ದಿನಗಳು ಮನೆಯನ್ನು ದೀಪದಿಂದ ಕಂಗೊಳಿಸುವಂತೆ ಇಟ್ಟಿರಬೇಕು. 27. ಗೃಹ ಪ್ರವೇಶದ ದಿನ ಕುಲದೇವರನ್ನು ಪೂಜಿಸಿ ಮುಂದಿನ ಕೆಲಸಗಳನ್ನು ಪ್ರಾರಂಭಿಸಬೇಕು. 28. ಮನೆಯ ಮಧ್ಯಭಾಗಕ್ಕೆ ಬುನಾದಿ ಬರಬಾರದು. 29. ದೇವರ ಫೋಟೋ, ಪೂಜಾ ಸಾಮಗ್ರಿಗಳನ್ನು, ನೀರಿನ ಬಿಂದಿಗೆಯನ್ನು ಈಶಾನ್ಯ ಮೂಲೆಯಲ್ಲಿಟ್ಟರೆ ಶುಭ. 30. ಮನೆಯ ಮುಖ್ಯ ದ್ವಾರದ ಎದುರು ಬೇರೆಯವರ ಮನೆ ಹಿಂಭಾಗ ಇದ್ದರೆ ಗೃಹಶೂಲೆಯಾಗುತ್ತದೆ.
31 ದೇವಸ್ಥಾನದ ಅಥವಾ ಇನ್ಯಾವುದೇ ಧ್ವಜಗಳ ನೆರಳು ಮನೆಯ ಮೇಲೆ ಬಿದ್ದರೆ ದಾರಿದ್ರ್ಯ, ಅನಾರೋಗ್ಯ ಇತ್ಯಾದಿ ಫಲಗಳು. 32 ಮನೆಯ ಮಧ್ಯಭಾಗದಲ್ಲಿ ಭೂಮಿ ಸ್ವಲ್ಪ ಎತ್ತರವಾಗಿದ್ದರೆ ರವಿಗ್ರಹ ದೃಷ್ಟಿ ಸಂಭವಿಸುತ್ತದೆ. ಇದರಿಂದ ಯಜಮಾನನಿಗೆ ಶಾರೀರಿಕ ಶ್ರಮ ಹೆಚ್ಚಾಗಿರುತ್ತದೆ. 33 ದಕ್ಷಿಣ ದಿಕ್ಕಿನ ಮನೆಯು ಸಿಂಹರಾಶಿ, ವೃಶ್ಚಿಕ ರಾಶಿ, ಮಿಥುನ ರಾಶಿಯವರಿಗೆ ಶುಭದಾಯಕವಾಗಿರುತ್ತದೆ. 34 ಪಾರ್ವತಿ ದೇವಿಗೆ ಪೂಜೆ ಮಾಡುವಾಗ ಅರಿಶಿನ, ಕುಂಕುಮ ಮತ್ತು ಕೇದಿಗೆ ಹೂವನ್ನು ಅರ್ಪಿಸಿದರೆ ಮಾಂಗಲ್ಯ ಭಾಗ್ಯ, ಧನಕನಕ, ಸಂಪತ್ತು ಪ್ರಾಪ್ತಿಯಾಗುತ್ತದೆ. 35 ಶಿವನಿಗೆ ಬಿಲ್ವಪತ್ರೆ ಮತ್ತು ರುದ್ರಾಕ್ಷಿ ಹೂವಿನಿಂದ ಪೂಜೆ ಮಾಡಿದರೆ ಆ ಮನೆಯಲ್ಲಿ ಆಯುರಾರೋಗ್ಯ ಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ. 36 ನರಸಿಂಹದೇವರಿಗೆ ಪೂಜೆ ಮಾಡುವಾಗ ಮೊಸರನ್ನ ಮತ್ತು ಸಿಹಿ ಪೊಂಗಲ್ಲನ್ನು ಅರ್ಪಿಸಿದರೆ ಸಕಲ ಶತ್ರು ನಾಶ ಮತ್ತು ಸಕಲ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ. 37 ಮಹಡಿ ಮೆಟ್ಟಿಲುಗಳು ಪಶ್ಚಿಮ ದಿಕ್ಕಿಗಿದ್ದರೆ ಧನಪ್ರಾಪ್ತಿ, ಸಮಾಜದಲ್ಲಿ ಗೌರವಾಧಾರಗಳು, ಉನ್ನತ ಅಧಿಕಾರ, ಪ್ರತಿಷ್ಠೆ, ಉತ್ತಮ ಆರೋಗ್ಯ ಭಾಗ್ಯ, ಕುಟುಂಬದಲ್ಲಿ ಸಕಲ ರೀತಿಯಲ್ಲಿ ಅಭಿವೃದ್ಧಿ ಇತ್ಯಾದಿ ಫಲಗಳು. 38 ಮಹಡಿಯ ಮೆಟ್ಟಿಲು ಪೂರ್ವ ದಿಕ್ಕಿಗಿದ್ದರೆ ಶತ್ರುಕಾಟ, ಋಣಬಾಧೆ, ಆರೋಗ್ಯದಲ್ಲಿ ಏರುಪೇರು, ವ್ಯಾಪಾರದಲ್ಲಿ ಲಾಭ, ಇಲ್ಲದಿರುವಿಕೆ, ಅಶಾಂತಿ ಇತ್ಯಾದಿ ಫಲಗಳು. 39 ಮನೆಯ ಬಾಗಿಲುಗಳು ಯಾವಾಗಲೂ ಸಮಸಂಖ್ಯೆಯಲ್ಲಿರಬೇಕು. ಬೆಸ ಸಂಖ್ಯೆಯ ಬಾಗಿಲುಗಳು ಮನೆಯ ಯಜಮಾನನಿಗೆ ಹಾನಿಯನ್ನು ತರುತ್ತದೆ. 40 ಮನೆಯ ಮೂಲೆಯಲ್ಲಿ ಬೆಡ್ರೂಮ್ ಇರಬಾರದು. 41 ಮನೆಯ ವರಾಂಡದಲ್ಲಿ ಕೋಣೆ ಇದ್ದು ಮನೆಯ ಹಿಂದಿನ ವರಾಂಡದಲ್ಲಿ ಕೋಣೆ ಇರದೇ ಇದ್ದಲ್ಲಿ ದೋಷ ಪ್ರಾಪ್ತಿ. 42 ಏಕಾದಶಿಯ ದಿನದಂದು ಗೃಹ ಪ್ರವೇಶ ಮಾಡಿದ್ದಲ್ಲಿ 5 ತೆಂಗಿನಕಾಯಿಯನ್ನು ದಕ್ಷಿಣೆ ಸಹಿತ ಬ್ರಾಹ್ಮಣನಿಗೆ ದಾನ ಕೊಡಬೇಕು. 43 ಟಾಯ್ಲೆಟ್ನಲ್ಲಿ ದಕ್ಷಿಣದಲ್ಲಿ ಕನ್ನಡಿ ಇದ್ದರೆ ಕುಟುಂಬದಲ್ಲಿ ಅಶಾಂತಿ ಹಾಗೂ ನಷ್ಟಗಳು ಉಂಟಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.